ನಮಸ್ತೆ ಎಲ್ರಿಗೂ. ಇವತ್ತಿಲ್ಲಿ ನಾನು ಇದು ಬೇಗೂರು ಕೆರೆ ಅಂತ ಕುಣಿಗಲ್ ಹತ್ರ ಇದೆ, ಇಲ್ಲಿ ಬಂದು ಕುಳಿತಿದ್ದೀನಿ. ನೀರು ಸ್ವಲ್ಪ ಅಲ್ಲಲ್ಲಿ ಇದೆ, ತಕ್ಕಮಟ್ಟಿಗಿದೆ ನೀರು ಡಿಸೆಂಬರ್ ಲೆಕ್ಕಕ್ಕೆ. ಸೊ ಇಲ್ಲಿಗೆ ಬೆಳಿಗ್ಗೆ ಬಂದಾಗ ನಾನು ದೂರದಲ್ಲಿ ನಿಮಗೆ ಕಾಣ್ತಾ ಇರಬೇಕು, 2 ರಿವರ್ ಟರ್ನ್ ಪಕ್ಷಿಗಳು ಕೂತಿದ್ದಾವೆ, ಜೋಡಿ. ಸಾಮಾನ್ಯವಾಗಿ ರಿವರ್ ಟರ್ನ್ ಪಕ್ಷಿಗಳು ಈ ಥರ ಒಂದು ಚಿಕ್ಕ ಗುಡ್ಡ ಇದ್ದರೆ ಅದ್ರ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಸೊ ಹಿಂದ್ಗಡೆ ಒಂದು ಇಗ್ರೇಟು ಹೋಗ್ತಾ ಇದೆ, ನೀವು ನೋಡ್ತಾ ಇದ್ದೀರಾ ಅಲ್ಲಿ. ಇನ್ನು ಕೆಲವೊಂದಷ್ಟು ಪಕ್ಷಿಗಳಿದ್ದಾವೆ, ಸ್ವಲ್ಪ ದೂರದಲ್ಲಿದ್ದಾವೆ. ಸದ್ಯಕ್ಕೆ ಹತ್ತಿರದಲ್ಲಿರೋದು ಅಂದರೆ ಇವೆರಡೇ ಪಕ್ಷಿಗಳು. ಸೊ ಇದನ್ನು ಝೂಮ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, 2 ಪ್ರೀನಿಂಗ್ ಮಾಡ್ಕೊತಾ ಇದ್ದಾವೆ. ಪ್ರೀನಿಂಗ್ ಅಂದರೆ ರೆಕ್ಕೆ ಪುಕ್ಕದಲ್ಲಿರೋ ಸ್ವಲ್ಪ ಧೂಳು ಗೀಳು ಎಲ್ಲ ತಗೋತಾ ಇದ್ದಾವೆ, ಹೆಚ್ಚು ಕಮ್ಮಿ ಸ್ನಾನ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಇಲ್ಲಿ ನಾನು ಹಿಂದ್ಗಡೆಯಿಂದ ಸೂರ್ಯ ಈಗ ಕಾಣ್ತಾ ಇದ್ದಾನೆ, ಬೆಳಿಗ್ಗೆಯಿಂದ ಪೂರ್ತಿ ಮಂಜಿತ್ತು. ಸೊ ಇಲ್ಲಿ ಫೋಟೋ ತೆಗಿಯೋದಕ್ಕೆ ನಾನು ಸ್ಟ್ಯಾಂಡ್ ಮೇಲೆ ಹಾಕಿದ್ದೀನಿ ಕ್ಯಾಮ್ರಾನ, ಬಟ್ ಸ್ಟ್ಯಾಂಡ್ ಮೇಲೆ ಹಾಕಿದ್ರೆ ನೀವು ಅಲ್ಲಿ ನೋಡ್ಬೋದು ಸ್ವಲ್ಪ ನೀರು ಗೀರು ಎಲ್ಲ ಕಾಣ್ತಾ ಇದೆ, ಅಂಥ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಸಿಗ್ತಾ ಇಲ್ಲ. ಸೊ ಕ್ಯಾಮ್ರಾ ಇನ್ನೂ ಸ್ವಲ್ಪ ಡೌನ್ ಮಾಡ್ಬೇಕು ಅನ್ಕೋತೀನಿ. ಸೊ ಡೌನ್ ಮಾಡೋದಕ್ಕೆ ಈ ಮೋನೋಪಾಡಲ್ಲಿ ಸಾಲಲ್ಲ. ಸೊ ನಾನೇ ಮಲಗಿಬಿಟ್ಟೆ ಫೋಟೋ ತೆಗಿಬೇಕನ್ಸುತ್ತೆ. ಸೊ ಸೆಟ್ಟಿಂಗ್ಸ್ ಏನು ಬೇಕಾಗ್ಬೋದು ಇದಕ್ಕೆ ಅಂದರೆ ISO ಒಂದು 200 to 400 ಸಾಕು, ಸ್ವಲ್ಪ ಬೆಳಕಿರೋದ್ರಿಂದ. ಎಫ್ ಅಂತೂ ಅಪರ್ಚರ್ 8 ಇಡ್ತೀನಿ. ಶಟರ್ ಸ್ಪೀಡ್ ಅವು ಕೂತಿರೋದ್ರಿಂದ 800 600 ಸಾಕು. ಅವು ಹಾರಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಬಂದು ಇದೇ ಜಾಗದಲ್ಲಿ ಕೂರ್ತಾವ ಇನ್ನೂ ಗೊತ್ತಿಲ್ಲ, ನೋಡಬೇಕು. ಇಲ್ಲೇ ಬಂದು ಕೂರೋದಾದರೆ ಶಟರ್ ಸ್ಪೀಡ್ ಒಂದು 1000-1200 ಅಷ್ಟು ಇಟ್ಕೋಬೇಕಾಗುತ್ತೆ. ನೋಡೋಣ, 1-2 ಫೋಟೋ ಹಿಂಗೆ ತೆಗೆದು ನೋಡೋಣ ಏನು ಬರುತ್ತೆ. ಕೂತು ಫೋಟೋ ತೆಗೆದೆ. ಇಲ್ಲಿ ಫೋಟೋ ನೋಡ್ತಾ ಇರ್ಬೋದು ನೀವು, ಬ್ಯಾಕ್ಗ್ರೌಂಡು ಅಂಥ ಚೆನ್ನಾಗಿ ಬ್ಲರ್ ಬಂದಿಲ್ಲ, ಹಾಗಾಗಿ ಮಲ್ಕೊಂಡೇ ಫೋಟೋ ತೆಗಿಯೋಣ ಅಂತ ಮಲಗಿದ್ದೀನಿ. ಆ್ಯಕ್ಟಿವಿಟಿ ಇಲ್ಲ ಅಷ್ಟು, 2 ಪಕ್ಷಿಗಳಿವೆ. ಸ್ಟಿಲ್ ಬ್ಯಾಕ್ಗ್ರೌಂಡ್ ಇಲ್ಲಿ ಸ್ವಲ್ಪ ಚೆನ್ನಾಗಿ ಸಿಗ್ಬೋದು, ಹಿಂದ್ಗಡೆ ನೀರು ಕಾಣಿಸೋದಿಲ್ಲ. ನೋಡೋಣ ಒಂದು ಫೋಟೋ ತೆಗೆದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬ್ಯಾಕ್ಗ್ರೌಂಡ್ ತುಂಬ ಬ್ಲರ್ರಾಗಿ ಬಂದಿದೆ, ಚೆನ್ನಾಗಿ ಕಾಣ್ತಾ ಇದೆ ಬ್ಯಾಕ್ಗ್ರೌಂಡು. ಇನ್ನೊಂದು ಸ್ವಲ್ಪ ಹಸಿರಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೊಂದು ಸ್ವಲ್ಪ ಡೌನ್ ಆದರೆ ಸಿಗುತ್ತಾ. ತುಂಬ ಹಸಿರು ಬ್ಯಾಕ್ಗ್ರೌಂಡ್ ಇಲ್ಲ ಇಲ್ಲಿ. ತುಂಬ ಹಸಿರು ಬ್ಯಾಕ್ಗ್ರೌಂಡ್ ಇಲ್ಲ ಇಲ್ಲಿ. ಇದಕ್ಕಿಂತ ನನಗೆ ಮೊದಲನೇ ಫೋಟೋ ಹಿಂದ್ಗಡೆ ಸ್ವಲ್ಪ ಮಣ್ಣಿನ ಗುಡ್ಡ ಇರೋದು ಕೆಂಪು ಕಾಣ್ತಾ ಇತ್ತಲ್ಲ, ಆ ಫೋಟೋನೇ ಚೆನ್ನಾಗಿ ಅನ್ನಿಸ್ತು. ನೋಡೋಣ. ಈ ದೂರದಲ್ಲಿ ಇನ್ನೊಂದು ವೈಟ್ ಕಿಂಗ್ ಫಿಶರ್ ಕೂತಿದೆ, ತುಂಬ ದೂರ ಇದೆ. ತುಂಬ ದೂರದಲ್ಲಿದೆ, ಬರ್ಬೋದು ಈ ಕಡೆ ಎಲ್ಲ, ಅದು ನೋಡಬೇಕು. ಈ ಶಾಟ್ ಚೆನ್ನಾಗಿದೆ, ಎರಡರದ್ದು ಕ್ಯಾಚ್ ಲೈಟ್. ಮುಖ್ಯವಾಗಿ ನಾವು ಫೋಟೋ ತೆಗಿಬೇಕಾದ್ರೆ ಕ್ಯಾಚ್ ಲೈಟ್ ಕಾಣಿಸಿದ್ರೆ ಪಕ್ಷಿಗಳು ಅಥವಾ ಪ್ರಾಣಿಗಳು ಅಥವಾ ಮನುಷ್ಯರು ಚೆನ್ನಾಗಿ ಕಾಣ್ತಾರೆ. ಈ ಸೆಟ್ಟಿಂಗ್ಸ್ ಇಲ್ಲಿ ನೀವು ನೋಡಿದ್ರೆ ISO 800 ತಗೊಂಡಿದೆ. ಶಟರ್ ಸ್ಪೀಡ್ 1/1600 ಇಟ್ಟೆ. ಇಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಕಮ್ಮಿ ಇದೆ, ಜೊತೆಗೆ ವೈಟ್ ಕಿಂಗ್ ಫಿಶರ್ ಫೋಟೋ ತೆಗಿಯೋಕ್ಕೆ ಅಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೆ. ಸೊ ಕೂತಿರೋ ಟರ್ನ್ ಫೋಟೋ ತೆಗಿಯೋದಕ್ಕೆ 1/1000 ಅಥವಾ 1/800 ಇದ್ದರೆ ಸಾಕು. ಸೊ ಬ್ಯಾಕ್ಗ್ರೌಂಡನ್ನ ಮುಖ್ಯವಾಗಿ ಗಮನಿಸಬೇಕು. ಸೊ ಕೂತ್ಕೊಂಡು ಅಥವಾ ಫೋಟೋ ತೆಗೆದ್ರೆ ಹೆಂಗೆ ಡಿಫ್ರೆನ್ಸ್ ಬರುತ್ತೆ, ಮಲ್ಕೊಂಡು ಪಕ್ಷಿದು ಕಣ್ಣಿನ ಲೆವೆಲ್ಗಿಂತ ನಾವು ಕೆಳಗೆ ಹೋಗಿ ಫೋಟೋ ತೆಗೆದ್ರೆ ಇನ್ನೆಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದರಲ್ಲಿ
ವ್ಯತ್ಯಾಸ ಗೊತ್ತಾಗುತ್ತೆ ನಮಗೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದಷ್ಟು ಫೋಟೋಗ್ರಫಿ ಟಿಪ್ಸ್ ವೀಡಿಯೋಸು ಮಾಡ್ತೀನಿ ನಾನು. ಧನ್ಯವಾದ.